ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಏನ್ ಮಿಸ್ಸು? ಕಾಗದಾಗೆ ಎಲ್ಲ ಸರಿಯಾಗಿ ಬರ್ದಿದ್ಯಾ ತಾನೆ? ಅದಕ್ಕೆ ಇಷ್ಟು ಹೊತ್ತು ಓದ್ತಾವ್ರೆ ಅಂದರೆ ಅಲ್ಲೇನೂ ಎಡ್ಬಟ್ಟಾದಂಗೆ ಕಾಣ್ತೈತೆ. ಇಡೀ ಗ್ಯಾಂಗ್ನಾಗೆ ಓಸಿ ಮುಂಗುಸಿನ ಎಜುಕೇಟೆಡ್ ಕಲಾ, ನನ್ನ ಮೇಲೆ ಅನುಮಾನ ಪಡ್ತೀಯ ನೀನು? ಅಲ್ಲ ಕೇಳ್ದೆ ಮುಂಗು, ಸುಮ್ಕೆ ಬೆಲ್ಲ ಪತ್ರಲ್ಲ. ಯಾಕೆ ಮಿಸ್ಸು? ಏನ ತೆಪ್ಪ ಬರ್ದವನ? ನೀವೇ ಓದಿ. ನಾನಾ? ಬೇಡ 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 ಬೇಡ, ನೀವೇ ಓದ್ಬಿಟ್ಟು ಹೇಳಿ. ನಾನು ಹೇಳೋದ್ಕಿಂತ ನೀವೇ ಓದ್ಬೇಕು. ತಗೊಳ್ಳಿ. ಅಲ್ಲ ತಗೊಳ್ಳಿ. ಅಲ್ಲ ನಾನು ಓದಿ ಶ್ರೀ. ಅಯ್ಯಯ್ಯೋ, ಇದೇನು ಮುಂಗು, ಅಣ್ಣ ಹಿಂಗೆ ಸಿಕ್ಕಾಕೊಬಿಟ್ರು. ಏನ್ ನೋಡ್ತಾ ಇದ್ದೀರಾ? ಓದಿ. ಅದು ಮನ್ಸ್ನಾಗೆ ಓದ್ತಾ ಇದ್ದೆ. ಬೇಡ, ಜೋರಾಗಿ ಓದಿ. ಅಲ್ಲೇನ್ ಬರ್ದಿದೆ ಅಂತ ನಾನು ಇನ್ನೊಂದ್ಸಲ ಕೇಳಿಸ್ಕೊತೀನಿ. ಜೋರಾಗ? ಓದಿ. ಶಿವನೇ. ಅಯ್ಯೋ ಮುಂಗು, ಅಣ್ಣ ಸಿಕ್ಕಾಕೊಬಿಟ್ರು. ಇವತ್ತು ಅಣ್ಣಂಗೆ ಓದಕ್ಕೆ ಬರಲ್ಲ, ಬರೆಯಕ್ಕೆ ಬರಲ್ಲ ಅಂತ ಬೈಲಾಗೋಯ್ತದೆ. ಅಷ್ಟೇ ಕತೆ. ಹಾಯ್ ಪ್ರೀತಿಯ ಸ್ನೇಹ ಅವರೇ, ಹೇಗಿದ್ದೀರಿ? ನೀವು ಖಂಡಿತ ಇಲ್ಲಿಗೆ ಬರ್ತೀರಾ ಅಂತ ನನಗೆ ಗೊತ್ತಿತ್ತು. ಕ್ಷಮೆ ಇರಲಿ ನಿಮ್ಮನ್ನ ಇಲ್ಲಿವರೆಗೂ ಬರೋ ಹಾಗೆ ಮಾಡಿದ್ದಕ್ಕೆ. ಲೋ ಮುಂಗ್ಸಿ, ಅಣ್ಣ ಹೆಂಗ್ಲ ಓದ್ತಾವ್ರೆ. ಮುಂದೆ ನೀವು ದೊಡ್ಡ ಕಲೆಕ್ಟರ್ ಆಯ್ತೀರಾ. ನೀವು ಮುಂದೆ ದೊಡ್ಡ ಕಲೆಕ್ಟರ್ ಆಗೋ ವ್ಯಕ್ತಿ. ಆದರೆ ನನ್ನ ಪ್ರಕಾರ ನೀವು ಈಗಾಗಲೇ ಕಲೆಕ್ಟರ್ ಆಗೋಗಿದ್ದೀರಾ. ಹೇಗೆ ಅಂತ ಕೇಳ್ತಿದ್ದೀರಾ? ಯಾಕಂದ್ರೆ ನೀವೀಗಾಗಲೇ ಜನರಿಗೋಸ್ಕರ ಸಹಾಯ ಮಾಡೋ ಗುಣ ಹೊಂದಿದ್ದೀರಾ. ಎಲ್ಲೇ ಅನ್ಯಾಯ ಆಗಲಿ ಅದ್ರ ವಿರುದ್ಧ ನಿಲ್ತೀರಾ. ಇನ್ನೇನು ಬೇಕು ಕಲೆಕ್ಟರ್ ಆಗಕ್ಕೆ? ಮುಂದೊಂದು ದಿನ ನೀವು ದೊಡ್ಡ ವ್ಯಕ್ತಿ ಆದ್ಮೇಲೆ ಈ ಚಿಕ್ಕ ವ್ಯಕ್ತಿ ನಿಮ್ಗೋಸ್ಕರ ಇಟ್ಟಿರೋ ಈ ಚಿಕ್ಕ ಕಟೌಟ್ನ ಮರಿಬೇಡಿ. ಸಾಧಿಸಿದ ಮೇಕೆ 1000 ಅಭಿನಂದನೆಗಳು ಬರ್ತದೆ. ಆದರೆ ಸಾಧಿಸೋಕ್ಕೂ ಮೊದಲೇ ನಾನು ನಿಮಗೆ ಸಬಸ್ ಹೇಳ್ತೀನಿ ಸ್ನೇಹ ಅವರೇ. ಇಂತಿ ನಿಮ್ಮ ಪ್ರೀತಿಯ ದೊರೆ. ಯಾಕೆ ಶ್ರೀ ನಿಲ್ಸ್ಬಿಟ್ರಿ? ಹಿಂದೇನೋ ಏನೋ ಬರ್ದಿದ್ದ ನೋಡಿ. ಲೇ ಮುಗ್ಸಿ, ಹಿಂದೆ ಎಲ್ಲ ಬರ್ದಿದ್ಯಾ? ಇರಣ್ಣ ಹೇಳ್ತೀನಿ. ನೀವು ನಂಗೋಸ್ಕರ ಹುಡುಕ್ತಿದ್ದೀರಾ ಅನ್ನೋದು ಖುಷಿನೇಯ. ಆದಷ್ಟು ಬೇಗ ಸಿಗ್ತೀನಿ ಗಣೇಶ ಹಬ್ಬದಾಗ. ನಾನು ಕೊಟ್ಟಿದ್ದ ಗಿಫ್ಟ್ ನೋಡಿ ಖಂಡಿತ ಖುಷಿ ಪಟ್ಟಿರ್ತಾರೆ. ಅದರಲ್ಲಿರೋ ಲೆಟರ್ ಕೂಡ ಓದಿರ್ತಾರೆ. ಟೇಲರ್ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಈ ಜಾಗಕ್ಕೆ ಬನ್ನಿ ಮೀಟ್ ಮಾಡೋಣ ಅಂತ ಬರ್ತಿದ್ದೆ. ಬರ್ಬೇಕಿತ್ತಲ್ಲ. ಓ, ಅವ್ರ ಫ್ರೆಂಡಿಗೆ ಗೊತ್ತಾಗದೆ ಬರ್ಬೇಕಲ್ವಾ? ಮೋಸ್ಟ್ಲಿ ಅದಕ್ಕೆ ಲೇಟ್ ಆಗ್ತಿದೆ ಅನ್ಸುತ್ತೆ. ಬಂದೇ ಬರ್ತಾರೆ.
ಮುಂಗು ಏನಿ ಚಮತ್ಕಾರ? ಏನಾನ ಹಿಂಗೆ ಎಡವಟ್ಟಾಯ್ತದಂತ ಗೊತ್ತಿತ್ತು ಕಲ, ಅದಕ್ಕೆ ಲೆಟ್ರನ್ನ ಒಂದು ಜೆರಾಕ್ಸ್ ಮಾಡು ಮಡ್ಕೊಂಡಿದ್ದೆ, ಅಣ್ಣಗೆ ಇಯರ್ಫೋನು ಕೊಟ್ಟಿದ್ದೆ. ಹೆಂಗೆ ಕೊಡು ಕೈ. ಸರಿ ಹೊಡಿಲ್ಲ. ಥು, ಸರಿ ನಿಂತ್ಕ. ನಿಮ್ಗೆ ಏನ್ ಅನ್ಸುತ್ತೆ ಶ್ರೀ ಲೆಟರ್ ಓದಿದ್ಮೇಲೆ? ಓಸಿ ಓವರ್ ಆಗೇ ಬರ್ದವನ ಅನ್ಸ್ತೈತೆ. ಅಂದ್ರೆ ಇದ್ರಲ್ಲಿ ಹೇಳಿದೆಲ್ಲ ಸುಳ್ಳು ಅಂತನಾ? ಏಯ್ ಇಲ್ಲ ಇಲ್ಲ, ಎಲ್ಲ ದಿಟನೆಯ. ಅಂತೂ ನಾನು ಕಲೆಕ್ಟರ್ ಆಗೋದಕ್ಕೆ ಒಬ್ಬ ಫ್ಯಾನ್ ಸಿಗ್ದ ಅಂತ ಆಯ್ತು. ನೀವೇನ್ ಮಿಸ್ಸು ಅವನ ಪರವಾಗಿ ಮಾತಾಡ್ತಿದ್ದೀರಲ್ಲ? ಅವನ್ ನೋಡ್ರೆ ನಮ್ಮ ಈಟನ್ನೆಲ್ಲ ಆಟ ಆಡಿಸ್ತವನೆ. ಆದ್ರೆ ಅವ್ನು ನಮ್ಗೇನು ತೊಂದರೆ ಕೊಡ್ತಿಲ್ವಲ್ಲ ಶ್ರೀ, ನಾವೇ ಅವನ್ನ ಹುಡ್ಕೊಂಡು ಹೋಗ್ತಿದೀವಿ, ಅದನ್ನ ಅವ್ನು ಬಳಸ್ಕೊತಿದ್ದಾನಷ್ಟೆ. ಅಂದ್ರೆ ನಿಮ್ಗೊಮ್ಮೆ ಕೋಪ ಇಲ್ವಾ? ಅಷ್ಟೆಲ್ಲ ಶ್ರಮ ಹಾಕಿ ನನ್ನ ಕಟೌಟ್ ನಿಲ್ಸಿದ್ದಾನೆ, ಅವನ ಮೇಲೆ ಕೋಪ ಯಾಕೆ? ಮಿಸ್ಸು ನಂಗೊಂದು ಡೌಟ್ ಐತೆ, ಕೇಳ? ಏನು? ಒಂದು ವೇಳೆ ಅವನು ನಿಮಗೆ ಸಿಕ್ಕಿ ನೀವಂದ್ರೆ ಇಷ್ಟ ಅಂತ ಹೇಳ್ದ ಅನ್ಕೊಳ್ಳಿ, ಅವಾಗೇನು ಮಾಡ್ತೀರಾ? ಏನು? ಅಂದ್ರೆ ಅವನ್ ಮಾಡ್ತಿರೋದೆಲ್ಲ ನೋಡ್ತಿದ್ರೆ ಯಾಕೋ ನಿಮ್ಮ ಮ್ಯಾಕ್ ಏನಾನ? ಏ ಇಲ್ಲ ಇಲ್ಲ ಶ್ರೀ, ಹಾಗೆಲ್ಲ ಏನೂ ಇಲ್ಲ. ನೀವು ಸುಮ್ಮನೆ ಏನೇನೋ ಹೇಳಬೇಡಿ. ಅವನೊಂದು ರೀತಿಲಿ ನಮ್ಮ ಅವ್ವಂಗೆ ಸಹಾಯ ಮಾಡಿದ್ದಾನೆ, ಅವನು ಥ್ಯಾಂಕ್ಸ್ ಹೇಳೋದಷ್ಟೇ ನನ್ನ ಉದ್ದೇಶ. ಸರಿ ಅದು ಬಿಡಿ. ಅಪ್ಪಿ ತಪ್ಪಿ ನಾನು ನಿಮ್ಮ ತಾವು ಮಾತಾಡಬಾರ್ದು ಅಂತ ಹೇಳಿದ್ರೆ ಅವಾಗೇನು ಮಾಡ್ತೀರಾ? ಯಾಕೆ ಮಿಸ್ ನಗ್ತಿದ್ದೀರಾ? ಅದೇನು ಕೇಳಿದ್ರಿ ನೀವು? ಮತ್ತೆ ಕೇಳಿ. ಅಂದ್ರೆ ನಿಮ್ಗೆ ಆ ದೊರೆ ಸಿಕ್ಕಿ ನೀವು ನನ್ನ ಸೇರ್ಬಾರ್ದು ಅಂತ ಅವ್ನು ಹೇಳಿದ್ರೆ ಅವಾಗೇನು ಮಾಡ್ತೀರಾ ಅಂತಂದೆ. ಮೊದಲೇ ಅವ್ನು ನನ್ನ ಮ್ಯಾಗ ಹೊಟ್ಟೆ ಕಿಚ್ಚಿದ್ದಂಗೈತೆ, ಈಗ ನಿಮ್ಮ ಜೊತೆ ಬಂದಂಗೆ ಗೊತ್ತಾದ್ರೆ ಅದಕ್ಕೂ ಹುರ್ಕತಾನೆ, ಅದಕ್ಕೆ ಕೇಳಿದೆ. ಶ್ರೀ, ಇನ್ನೊಬ್ರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ಕೇಳ್ಕೊಂಡು ನಾನು ನಿಮ್ಮ ಜೊತೆ ಫ್ರೆಂಡ್ ಆಗಿಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ನನ್ನ ಮೊದಲನೇ ಫ್ರೆಂಡ್ ನೀವೇ. ಯಾರ ಜೊತೆನೂ ನಾನು ಜಾಸ್ತಿ ಬೆರೆಯೋಳೆ ಅಲ್ಲ. ಅಂದ್ರೆ ಯಾರು ಏನೇ ಅಂದ್ರೂ ನಾನು ನಿಮ್ಮ ದೋಸ್ತೆ ಅಂತೀರಾ? ಪಕ್ಕ ನೀವು ನಮ್ಮ ದೋಸ್ತ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.